ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಗಾಂಧೀಜಿಯವರು ಮರಣ ಹೊಂದಿದ ಸ್ಥಳ ಯಾವುದು? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ, ಗಾಂಧೀಜಿಯವರು ಮರಣ ಹೊಂದಿದ ಸ್ಥಳ ನವದೆಹಲಿ. ಎರಡನೆಯ ಪ್ರಶ್ನೆ, ಹೃದಯದ ಆರೋಗ್ಯವನ್ನು ವೃದ್ಧಿಸಲು ನೆರವಾಗುವ ಆಹಾರ ಯಾವುದು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ದಾಳಿಂಬೆ ಹಣ್ಣು, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ ಮತ್ತು ಆಪ್ಷನ್ ಡಿ ಬೀಟ್ರೂಟ್. ಮೂರನೆಯ ಪ್ರಶ್ನೆ, ರಾತ್ರಿ ಹೊತ್ತಲ್ಲಿ ಮೊಸರು ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ದೇಹಕ್ಕೆ ತಂಪು, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಕಫ ಹೆಚ್ಚಳ, ಆಪ್ಷನ್ ಡಿ ಅಸ್ತಮ. ಸರಿಯಾದ ಉತ್ತರ ಆಪ್ಷನ್ ಸಿ, ರಾತ್ರಿ ಹೊತ್ತಲ್ಲಿ ಮೊಸರು ತಿಂದರೆ ಕಫ ಹೆಚ್ಚಾಗುತ್ತದೆ ಮತ್ತು ಅಸ್ತಮ ಉಂಟಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದ ನಾಡ ಹಬ್ಬ ಯಾವುದು? ಆಪ್ಷನ್ ಎ ದಸರಾ, ಆಪ್ಷನ್ ಬಿ ದೀಪಾವಳಿ, ಆಪ್ಷನ್ ಸಿ ಹೋಲಿ, ಆಪ್ಷನ್ ಡಿ ಸಂಕ್ರಾಂತಿ. ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕದ ನಾಡ ಹಬ್ಬ ದಸರಾ ಹಬ್ಬ. ಐದನೆಯ ಪ್ರಶ್ನೆ, ಭಿಕ್ಷೆ ಬೇಡಲು ಯಾವ ದೇಶಕ್ಕೆ ಪರವಾನಗಿ ಅಗತ್ಯವಿದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಸ್ವೀಡನ್, ಆಪ್ಷನ್ ಡಿ ಸಿಂಗಾಪುರ್. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವೀಡನ್. ಆರನೆಯ ಪ್ರಶ್ನೆ, ಯಾವ ಮರವನ್ನು ಸೂರ್ಯನ ಮಗಳು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ತೆಂಗಿನ ಮರ, ಆಪ್ಷನ್ ಬಿ ಹಲಸಿನ ಮರ, ಆಪ್ಷನ್ ಸಿ ಶ್ರೀಗಂಧದ ಮರ, ಆಪ್ಷನ್ ಡಿ ಹತ್ತಿ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ ಮರವನ್ನು ಸೂರ್ಯನ ಮಗಳು ಎಂದು ಕರೆಯಲಾಗುತ್ತದೆ. ಏಳನೆಯ ಪ್ರಶ್ನೆ, ಪ್ರತಿದಿನ ಯಾವುದು ತಿಂದರೆ ಮೆದುಳು ಚುರುಕಾಗಿರುತ್ತದೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಮಾಂಸ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ ಮತ್ತು ಆಪ್ಷನ್ ಡಿ ಬಾದಾಮಿ ತಿಂದರೆ ಮೆದುಳು ಚುರುಕಾಗಿರುತ್ತದೆ. ಎಂಟನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ಕಾಯಿಲೆ ದೂರವಾಗುತ್ತದೆ? ಆಪ್ಷನ್ ಎ ಬಿಪಿ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಎ, ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿಂದರೆ ಬಿಪಿ ದೂರವಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಸಿಹಿಗೆಣಸನ್ನು ತಿನ್ನಬಾರದು? ಆಪ್ಷನ್ ಎ ಶುಗರ್, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ರಕ್ತಹೀನತೆ, ಆಪ್ಷನ್ ಡಿ ಮೂತ್ರಪಿಂಡದ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೂತ್ರಪಿಂಡದ ಸಮಸ್ಯೆ ಇರುವವರು ಸಿಹಿಗೆಣಸು ತಿನ್ನಬಾರದು. ಹತ್ತನೆಯ ಪ್ರಶ್ನೆ, ಭಾರತದ ಉದ್ದವಾದ ಹಿಮನದಿ ಯಾವುದು? ಆಪ್ಷನ್ ಎ ಗಂಗೋತ್ರಿ, ಆಪ್ಷನ್ ಬಿ ಸಿಯಾಚಿನ್, ಆಪ್ಷನ್ ಸಿ ವಾಲ್ಗಾ, ಆಪ್ಷನ್ ಡಿ ನೈಲ್ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ಉದ್ದವಾದ ಹಿಮನದಿ ಸಿಯಾಚಿನ್. 11ನೇ ಪ್ರಶ್ನೆ, ಅತಿ ಹೆಚ್ಚು ಚಹಾ ಕುಡಿದರೆ ಆರೋಗ್ಯದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ ಎ ನಿದ್ರಾಹೀನತೆ, ಆಪ್ಷನ್ ಬಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಅತಿ ಹೆಚ್ಚು ಚಹಾ ಕುಡಿದರೆ ನಿದ್ರಾಹೀನತೆ, ಜೀರ್ಣಕಾರಿ ಸಮಸ್ಯೆ, ತಲೆನೋವು ಮತ್ತು ಮಲಬದ್ಧತೆ ಉಂಟಾಗುತ್ತದೆ. 12ನೇ ಪ್ರಶ್ನೆ, ನೀಲಿ ಬಣ್ಣದ ಗುಲಾಬಿ ಎಲ್ಲಿ ಕಾಣಸಿಗುತ್ತದೆ?
ಆಪ್ಷನ್ ಎ ಬ್ರಿಟನ್, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಜರ್ಮನ್, ಆಪ್ಷನ್ ಡಿ ಅಮೇರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ಬಣ್ಣದ ಗುಲಾಬಿ ಜಪಾನ್ನಲ್ಲಿ ಕಾಣಸಿಗುತ್ತದೆ. 13ನೇ ಪ್ರಶ್ನೆ, ಪೆನ್ಸಿಲ್ ತಯಾರಿಸಲು ಯಾವ ಮರದ ಕಟ್ಟಿಗೆ ಬಳಸುತ್ತಾರೆ? ಆಪ್ಷನ್ ಎ ಸಾಗುವಾನಿ ಮರ, ಆಪ್ಷನ್ ಬಿ ಅರಳಿ ಮರ, ಆಪ್ಷನ್ ಸಿ ದೇವದಾರು ಮರ, ಆಪ್ಷನ್ ಡಿ ಆಲದ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆನ್ಸಿಲ್ ತಯಾರಿಸಲು ದೇವದಾರು ಮರದ ಕಟ್ಟಿಗೆ ಬಳಸುತ್ತಾರೆ. 14ನೇ ಪ್ರಶ್ನೆ, ಹಸಿರು ಬಣ್ಣದ ಮೊಟ್ಟೆಗಳನ್ನು ಇಡುವ ಪಕ್ಷಿ ಯಾವುದು? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಗುಬ್ಬಚ್ಚಿ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ಎಮು. ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿರು ಬಣ್ಣದ ಮೊಟ್ಟೆಗಳನ್ನು ಇಡುವ ಪಕ್ಷಿ ಎಮು ಪಕ್ಷಿ. 15ನೇ ಪ್ರಶ್ನೆ, ಯಾವ ಪಕ್ಷಿ ಸಿಂಹದಂತೆ ಗರ್ಜಿಸಬಲ್ಲದು? ಆಪ್ಷನ್ ಎ ಉಷ್ಟ್ರ ಪಕ್ಷಿ, ಆಪ್ಷನ್ ಬಿ ಗಿಡುಗ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ರಣಹದ್ದು. ಸರಿಯಾದ ಉತ್ತರ ಆಪ್ಷನ್ ಎ ಉಷ್ಟ್ರ ಪಕ್ಷಿ. 16ನೇ ಪ್ರಶ್ನೆ, 25,000 ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಜಿರಳೆ, ಆಪ್ಷನ್ ಡಿ ಬಸವನ ಹುಳು. ಸರಿಯಾದ ಉತ್ತರ ಆಪ್ಷನ್ ಡಿ ಬಸವನ ಹುಳು. 17ನೇ ಪ್ರಶ್ನೆ, ಎಲೆ ಅಡಿಕೆ ಹಾಕಿಕೊಳ್ಳುವುದರಿಂದ ಯಾವ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಸಂಧಿವಾತ, ಆಪ್ಷನ್ ಸಿ ರಕ್ತದೊತ್ತಡ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ ಮತ್ತು ಆಪ್ಷನ್ ಬಿ ಸಂಧಿವಾತ ನಿವಾರಣೆಯಾಗುತ್ತದೆ. 18ನೇ ಪ್ರಶ್ನೆ, ಯಾವ ರಾಜ್ಯವು ಮಸಾಲೆ ಪದಾರ್ಥ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ರಾಜ್ಯವು ಮಸಾಲೆ ಪದಾರ್ಥದ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ. 19ನೇ ಪ್ರಶ್ನೆ, ತಡವಾಗಿ ಮಲಗುವ ಗಂಡಸರು ಏನಾಗಿರುತ್ತಾರೆ? ಆಪ್ಷನ್ ಎ ಬುದ್ಧಿವಂತರು, ಆಪ್ಷನ್ ಬಿ ದಡ್ಡರು, ಆಪ್ಷನ್ ಸಿ ಹಠಮಾರಿಗಳು, ಆಪ್ಷನ್ ಡಿ ಅದೃಷ್ಟವಂತರು. ಸರಿಯಾದ ಉತ್ತರ ಆಪ್ಷನ್ ಎ ಬುದ್ಧಿವಂತರಾಗಿರುತ್ತಾರೆ. 20ನೇ ಪ್ರಶ್ನೆ, ಮ್ಯಾಗಿಯನ್ನು ಹೆಚ್ಚಾಗಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಸಂಧಿವಾತ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಗಿಯನ್ನು ಹೆಚ್ಚಾಗಿ ತಿಂದರೆ ಕ್ಯಾನ್ಸರ್ ಬರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.